ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಮೊದಲಿಗೆ ಎಲ್ರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರನ್ನ ನೋಡಿದ್ರೆ ದೇಶ ಸಂವಿಧಾನ ಅಂತ ದೊಡ್ಡ ದೊಡ್ಡ ಭಾಷಣವನ್ನ ಬಗಿತಾರೆ. RSSಗೆ ದೇಶಭಕ್ತಿಯ ಪಾಠವನ್ನ ಹೇಳ್ಕೊಡ್ತಾರೆ. ಹರ್ ಘರ್ ತಿರಂಗ ಬಗ್ಗೆ ಕಥೆಯನ್ನು ಹೊಡಿತಾರೆ. ಇಲ್ಲಿ ನೋಡಿದ್ರೆ ಅವರದ್ದೇ ಪಕ್ಷದ ನಾಯಕ ಜಮೀರ್ ಅಹಮದ್ ಸಾಹೇಬ್ರು DK ಶಿವಕುಮಾರ್ ಅವರಿಗೆ ಇಷ್ಟುದ್ದದ ಪತ್ರ ಬರೆದು ನಾನು ಧ್ವಜಾರೋಹಣ ಮಾಡೋದಿಲ್ಲ ಅಂತಂದುಬೇಕಾ. ವಿಜಯನಗರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಸಾಹೇಬ್ರು ಇವತ್ತಲ್ಲಿ ಧ್ವಜಾರೋಹಣವನ್ನು ಮಾಡಬೇಕಿತ್ತು. ಆದರೆ ಜಮೀರ್ ಅಣ್ಣ CM ಸಾಹೇಬ್ರಿಗೆ ಪತ್ರ ಬರೆದು ನಾನು ಧ್ವಜಾರೋಹಣ ಮಾಡೋಕ್ಕಾಗೋಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಧ್ವಜಾರೋಹಣವನ್ನು ಕೂಡ ಮಾಡೋಕ್ಕಾಗದಷ್ಟು ಕೆಲಸ ಅಂತಹದ್ದೇನಿತ್ತು ಅಂತ ನೋಡಿದ್ರೆ ಅದೇನೋ ಚುನಾವಣೆಯ ಕೆಲಸ ಇದೆಯಂತೆ. ಒಬ್ಬ ಸಚಿವರಾಗಿರೋರು, ಸಚಿವ ಸ್ಥಾನ ತಗೊಂಡಿರುವಂತವ್ರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಅವ್ರು ಮಾಡಿದಾಗ ಸ್ವಾತಂತ್ರ್ಯ ದಿನದ ಅಂಗವಾಗಿ ಧ್ವಜಾರೋಹಣ ಮಾಡ್ಲಿಕ್ಕೆ ಅವ್ರಿಗೆ ಸಮಯ ಇಲ್ಲ ಅಂತಂದ್ರೆ ಇದು ಯಾವ ರೀತಿ ನಡವಳಿಕೆ? ನೀವೇ ಸಮರ್ಥಿಸ್ಕೊಳಕ್ಕಾಗತ್ತಾ? ನೀವೇನಾರು ಸಮರ್ಥಿಸ್ಕೊಳಕ್ಕಾಗತ್ತಾ? ಅಥವಾ ಅವ್ರ ರಕ್ಷಣೆಗೆ ನೀವು ಬರ್ಲಿಕ್ಕಾಗತ್ತಾ? ಇಂಥ ವ್ಯಕ್ತಿ ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿರೋನು, ಒಬ್ಬ ಭಾರತೀಯನಾಗಿರೋನು ಯಾರು ಈ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಂತ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯದ ಘನವೆತ್ತ ಸರ್ಕಾರದ ಒಬ್ಬ ಸಚಿವರಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಹೇಗೆ ನೀವು ಸಮರ್ಥಿಸ್ಕೊತೀರಾ? ನೀವು ಉಸ್ತುವಾರಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಈ ನಡವಳಿಕೆ ನಿಜಕ್ಕೂ ರಾಜ್ಯಕ್ಕೆ, ದೇಶಕ್ಕೆ ರಾಷ್ಟ್ರಧ್ವಜಕ್ಕೆ ಅವಮಾನ. ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಟೈಮ್ ಇಲ್ಲ ಅಂತ ನಿನ್ನೆನೆ ಬೇರೆ ಯಾವುದೋ ಧ್ವಜವನ್ನ ಮನೆ ಮೇಲೆ ಹಾರಿಸದೇ ಇದ್ರೆ ಸಾಕು ನೋಡಿ. ಅದರಲ್ಲೂ ನಿನ್ನೆ ಬೇರೆ ಪಾಕಿಸ್ತಾನದ ಸ್ವತಂತ್ರ ದಿನಾಚರಣೆ ಕೂಡ ಇದೆ. ಅಲ್ರಿ ಜಮೀರಣ್ಣ, ನಿಮಗೆ ಮಂತ್ರಿ ಸ್ಥಾನ ಬೇಕು ಅಂತ ವಿಮಾನ ಹತ್ಕೊಂಡು ಟಕ್ ಅಂತ ದೆಹಲಿಗೆ ಪದೇ ಪದೇ ಹೋಗೋದಕ್ಕೆ ಪುರ್ಸೊತ್ತಿರುತ್ತೆ. ಆದರೆ 300 ಕಿಲೋಮೀಟರ್ ದೂರದಲ್ಲಿರುವಂತಹ ವಿಜಯನಗರಕ್ಕೆ ಹೋಗೋದಕ್ಕೆ, ಅದು ಕೂಡ ಮಂತ್ರಿಯಾಗಿ ಧ್ವಜಾರೋಹಣ ಮಾಡೋದಕ್ಕೆ ಹೋಗೋದಕ್ಕೆ ಟೈಮ್ ಇರಲಿಲ್ವಾ? ನಿಜವಾಗ್ಲೂ ಪುರ್ಸೋತೇ ಇರಲಿಲ್ವಾ? ಅಥವಾ ಹೋಗೋದಕ್ಕೆ ಮನಸ್ಸೇ ಇರಲಿಲ್ವಾ? ಏನೇ ಹೇಳಿ, ಜಮೀರ್ ಸಾಹೇಬ್ರೆ ಇತಿಹಾಸ ಸೃಷ್ಟಿ ಮಾಡಿಬಿಟ್ರೆ ಇವತ್ತು. ಸ್ವತಂತ್ರ ಭಾರತದಲ್ಲಿ ಇದುವರೆಗೂ ಯಾವ ಮಂತ್ರಿಯೂ ನಾನು ಧ್ವಜಾರೋಹಣಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಪತ್ರ ಬರೆದ ಇತಿಹಾಸವೇ ಇರಲಿಲ್ಲ. ನೀವೇ ಫಸ್ಟು, ನನ್ನ ಪ್ರಕಾರ ನೀವೇ ಲಾಸ್ಟ್ ಆಗಿರಬಹುದು. ವಸತಿ ಸಚಿವರಾದಂತ ಜಮೀರ್ ಅಹಮದ್ ಅವರು ಒಂದು ಪತ್ರ ಬರೆದಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣಾ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕಾಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ರೆ ರಾಷ್ಟ್ರೀಯ ದಿನಾಚರಣೆಗೆ ಎಷ್ಟು ದೊಡ್ಡ ಪ್ರಮಾಣದ ಮಹತ್ವ ಕೊಟ್ಟಿದೆ ಅಂತ ಗೊತ್ತಿದೆ. ನನಗೆ ಸಮಯದ ಅವಕಾಶ ಇಲ್ಲ, ರಾಷ್ಟ್ರೀಯ ದಿನಕ್ಕೆ ನಾನು ಬರ್ಲಿಕ್ಕೆ ಆಗಲ್ಲ ಅಂತ ಒಬ್ಬ ಸಚಿವ ಹೇಳಿದ್ರೆ ಅಂತ ಸಚಿವನ ಯಾಕೆ ಇಟ್ಕೋತೀರಿ? ಮತ್ತೆ ರಾಷ್ಟ್ರಧ್ವಜವನ್ನ ಆರಿಸ್ಲಿಕ್ಕೆ ಆಗದಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾಗಾರೆ? ಒಬ್ಬ ಸಚಿವ ಈ ರೀತಿ ಪತ್ರವನ್ನ ಕೊಟ್ಟಿದ್ದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ನಾಳೆ ರಾಷ್ಟ್ರಧ್ವಜ ಸ್ವಾತಂತ್ರ್ಯೋತ್ಸವ ಆಚರಣೆ ಯಾರಿಗೋಸ್ಕರ? ಬಹಳ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಆಚರಣೆಯನ್ನು ಮಾಡ್ತಾ ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ, ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನೋ? ಸಮಯದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ? ನಮಗೆ ಈಗ ಪ್ರಶ್ನೆ ಏನಂದ್ರೆ, ಇದನ್ನ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಹೇಗೆ ಸಹಿಸಿಕೊಳ್ತಾರೆ ಅಂತ. ಕಣಕಣದಲ್ಲೂ ದೇಶಭಕ್ತಿಯನ್ನೇ ಹೊಂದಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಜಮೀರ್ ಅಹಮದ್ ಖಾನ್ ಅವರನ್ನ ಸುಮ್ಮನೆ ಬಿಟ್ಟುಬಿಡ್ತಾರ? ಅದರಲ್ಲೂ RSS ನೋಂದಾಯಿಸದೇ ಇರುವಂತಹ ಸಂಘಟನೆಯೇ ಯಾಕೆ ರಾಷ್ಟ್ರಧ್ವಜವನ್ನ ಹಾರಿಸೋದಿಲ್ಲ ಅಂತ ಪ್ರಶ್ನೆ ಮಾಡುವಂತಹ ಪ್ರಿಯಾಂಕ್ ಖರ್ಗೆ ಅವರು ಬಿಟ್ಟು ಬಿಡ್ತಾರ? Yesterday in the parliament and outside the parliament, BJP is doing Har Ghar Tiranga rally, correct? We saw all the MPs wave the Tiranga in front of the Prime Minister in a hall. My request to the Prime Minister was, this exercise or this entire Har Ghar Tiranga campaign should be launched from the RSS headquarters, because more than 52 years they never hoisted the flag. And I have asked a very simple basic question. They have done thousands and lakhs of marches across the country. Show me one march
one Pathasanchalan where RSS people in their full uniform have held the tricolor. For them, which is more important, tricolor or their Dwaja? So, if you have images, please send me. I will delete that tweet and I will apologize. But my request to BJP is, please start it from your political mentor's office. I would like to see one march. I will only facilitate if you want. I will facilitate a march for RSS in their Ganaveshas with the Indian flag. ಹಿಂಗಿರ್ಬೇಕಾದ್ರೆ ತಮ್ಮದೇ ಪಕ್ಷದ ನಾಯಕ ಹಿಂಗೆ ಪತ್ರ ಬರೆದಾಗ ಹೇಗೆ ಸುಮ್ಮನೆ ಇರೋದಕ್ಕೆ ಸಾಧ್ಯ? ಖಂಡಿತ ಅವ್ರು ಬಿಡೋದಿಲ್ಲ. ಬೇಕಾದರೆ ನೋಡ್ತಾ ಇರಿ. ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಯನ್ನು ಪ್ರಿಯಾಂಕ್ ಖರ್ಗೆ ಅವರೇ ಕೇಳ್ತಾರೆ. ಮರ್ತೆ ಹೋಯ್ತು ನೋಡಿ. ಈ ಗಲಾಟೆಯಲ್ಲಿ ಇನ್ನೊಂದು ವಿಷಯ ಮರ್ತೆ ಹೋಯ್ತು ನೋಡಿ. ಪ್ರಿಯಾಂಕ್ ಖರ್ಗೆ ಅವರು ಬೇರೆ ಯಾವುದೋ ಮ್ಯಾಟರ್ನಲ್ಲಿ ಬ್ಯುಸಿಯಾಗಿದ್ದಾರಂತೆ. ಅವರದ್ದೊಂದು ಹಳೆಯ ವಿಡಿಯೋ ರಿಲೀಸ್ ಆಗಿಬಿಟ್ಟಿದೆ. ನಾವು ಮನಸ್ಸು ಮಾಡಿದ್ರೆ ಒಬ್ಬ ಬಿಜೆಪಿ ಲೀಡರ್ ಊರ್ನಲ್ಲಿ ಓಡಾಡೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ಅಂಬೇಡ್ಕರ್ ಅವರು ಎಲ್ಲೂ ಕೂಡ BJP ಅವರಿಗೆ ನಿಮ್ಮ ಜಿಲ್ಲೆಯಲ್ಲಿ ಓಡಾಡೋದಕ್ಕೆ ಬಿಡಬಾರ್ದು ಅಂತ ಹೇಳಿಲ್ಲ ಅಲ್ವೇ? ಮತ್ತ್ಯಾಕೆ ಇಷ್ಟೊಂದು ರೋಷಾವೇಶದಲ್ಲಿ ಹೇಳ್ತಾ ಇದ್ದೀರಾ? ಅಷ್ಟಕ್ಕೂ ಇದು ಹಳೆ ವಿಡಿಯೋನೇ. ಆ್ಯಕ್ಚುಲಿ ಏನಾಯಿತು ಅಂದರೆ, ವಿರೋಧ ಪಕ್ಷದ ನಾಯಕ ಅಂತ ಒಬ್ಬರಿದ್ದಾರಲ್ಲ, ಅದೇ ಆರ್ ಅಶೋಕ್ ಅವರು. ಎಲ್ಲರೂ ಪಾಪ ಏನೂ ಮಾಡ್ತಿಲ್ಲ ಅಂದಿದ್ದಕ್ಕೆ ರೊಚ್ಚಿಗೆದ್ದು ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಆವಾಜ್ ಹಾಕ್ತಾರೆ. RSS ಅನ್ನು ನೀವು ಎದುರು ಹಾಕ್ಕೊಂಡ್ರೆ ನೀವು ಮನೆಯಿಂದ ಆಚೆ ಬರೋದಕ್ಕೂ ಆಗೋದಿಲ್ಲ ಅಂತ. ಈ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತಲ್ವಾ? RSS ಅನ್ನೋ ಶಬ್ದ ಸಿಕ್ಕಿದ್ದೇ ತಡ ಒಂದು ಟ್ವೀಟನ್ನು ಹಾಗೆ ಬರೆದು ಎಸೆದೇ ಬಿಟ್ರು. RSS ಭಯೋತ್ಪಾದಕ ಸಂಘಟನೆಯೇ, ಪ್ರಶ್ನಿಸಿದವರನ್ನ ಮುಗಿಸುವ ಅಂಡರ್ವರ್ಲ್ಡ್ ಮಾಫಿಯಾದವರೇ, ಇಂತಹ ಬೆದರಿಕೆ ಹಾಕ್ತಾ ಇದ್ದಾರೆ ಅಂದರೆ RSSನಲ್ಲಿ ಕ್ರಿಮಿನಲ್ಗಳ ಸಮೂಹ ಇರಬಹುದೇ ಆರೋಶಕ್ ಅವರೇ? ನಾನು ಮನೆಯಿಂದ ಆಚೆ ಬರೋದಕ್ಕೆ ಸಂವಿಧಾನದ ರಕ್ಷಣೆ ಇದೆ ನನಗೆ. ನಾನು ಮುಕ್ತವಾಗಿ ಮಾತಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ನೈತಿಕ ಧೈರ್ಯ ಇದೆ. ನಿಮ್ಮ RSSನ ಗೊಡ್ಡು ದೊಣ್ಣೆಗಳಿಗೆ ಹೆದರುವುದಕ್ಕೆ ನನ್ನಲ್ಲಿ ಹರಿಯುತ್ತಿರುವುದು ಸಾವರ್ಕರ್ ರಕ್ತವಲ್ಲ, ನಮ್ಮದು ಅಂಬೇಡ್ಕರ್ ರಕ್ತ. ಅಂಬೇಡ್ಕರ್ ಅವರು ಧೈರ್ಯವನ್ನು ನೀಡಿದ್ದಾರೆಯೇ ಹೊರತು ಭಯವನ್ನಲ್ಲ, ಹಿಂಗಂತ ಟ್ವೀಟ್ ಮಾಡ್ತಾರೆ. ಸುತ್ತಿ ಬಳಸಿ ಎಲ್ಲಿಗೆ ಹೋದರೂ ಕೊನೆಗೆ ಬಂದು ನಿಲ್ಲೋದು ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಸ್ಪೆಷಾಲಿಟಿ ನೋಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಪ್ರಿಯಾಂಕ್ ಖರ್ಗೆ ಅವರೇ, ಅವ್ರು ಹಿಂಗೆ ಮಾತಾಡೋದಕ್ಕೂ ಮುಂಚೆ ಹಿಂದೆ ತಾವು ಹೆಂಗೆ ಮಾತಾಡಿದ್ದೆ ಅನ್ನೋದನ್ನು ಒಮ್ಮೆ ನೆನಪು ಮಾಡ್ಕೊಳ್ಬೇಕಿತ್ತು. ಇವ್ರಿಗೆ ಇಷ್ಟಕ್ಕೆ ಪಿತ್ತ ನೆತ್ತಿಗೆ ಇರ್ತಲ್ವಾ, ಅದೇ ಅವತ್ತು ಇವರೇ ಹಾಕಿದ ಆವಾಜ್ಗಳು ಹೇಗಿದ್ವು ನೋಡಿ. ನಾವು ಮನಸ್ಸು ಮಾಡಿದ್ರೆ ಒಬ್ಬ ಬಿಜೆಪಿ ಲೀಡರ್ ಊರ್ನಲ್ಲಿ ಓಡಾಡೋದಿಲ್ಲ. ಈ ವಿಡಿಯೋ ಹಾಕಿ ಆರ್ ಅಶೋಕ್ ಅವ್ರು ಕೇಳ್ತಾ ಇದ್ದಾರೆ, ಖರ್ಗೆ ಕುಟುಂಬದವ್ರು ಮನಸ್ಸು ಮಾಡಿದ್ರೆ BJP ಕಾರ್ಯಕರ್ತರು ಕಲಬುರಗಿ ಜಿಲ್ಲೆ ಕಾಲಿಡೋದಕ್ಕೆ ಬಿಡೋದಿಲ್ಲ. ದೇಶಕ್ಕೆ ಸಂವಿಧಾನ ಜೊತೆಗೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಸಮಾನವಾದಂತಹ ಮೂಲಭೂತ ಹಕ್ಕುಗಳನ್ನು ಕೊಟ್ಟಂತಹ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರ ರಕ್ತ ಹರಿತಾ ಇರುವವರು ಆಡುವ ಮಾತಾ ಇದು. ಇದು ಅಂಡರ್ವರ್ಲ್ಡ್ ಮಾಫಿಯಾದವರು ಬಳಸುವಂತಹ ಭಾಷೆ ಅಲ್ವೇ? ಫಾದರ್ ಕೋಟಾದಲ್ಲಿ ಗೃಹ ಸಚಿವರಾದ ಮಾತ್ರಕ್ಕೆ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿಂತ ದೊಡ್ಡವರು ಅಂದ್ಕೊಂಡ್ಬಿಟ್ಟಿದ್ದೀರಾ? ಅಂಬೇಡ್ಕರ್ ಅವರ ಸಂವಿಧಾನ ಕಲಬುರ್ಗಿಯಲ್ಲಿ ಅನ್ವಯ ಆಗೋದಿಲ್ವೇ? ಅಲ್ಲಿ BJP ಕಾರ್ಯಕರ್ತರಿಗೆ ಸಂವಿಧಾನ ನೀಡಿರುವಂತಹ ಮೂಲಭೂತ ಹಕ್ಕುಗಳು ಸಿಗೋದಿಲ್ವ? ಹಾಗಾದರೆ ಒಂದು ನೆನಪಿಡಿ, ತಾವು ನಿಜಾಮರು ಅಲ್ಲ, ನಿಮ್ಮದು ರಜಾಕರ ಸರ್ಕಾರವೂ ಅಲ್ಲ. ಅಧಿಕಾರದ ಮದದಲ್ಲಿ ಮೈ ಮರೆತು ತಾವೊಬ್ಬ ಜನಪ್ರತಿನಿಧಿ, ಜನಸೇವಕ ಅನ್ನೋದನ್ನು ಮರಿಬೇಡಿ. RSS ಎದುರು ಹಾಕಿಕೊಂಡ್ರೆ ನೀವು ಮನೆಯಿಂದ ಆಚೆ ಬರಲು ಆಗೋದಿಲ್ಲ. ಇದು ನಾನು ಹೇಳಿದ್ದು RSS ಬಗ್ಗೆ, ಸಮಾಜದಲ್ಲಿರುವಂತಹ ಗೌರವ ಮತ್ತು ಅಭಿಮಾನದ ಬಗ್ಗೆ. RSSನಂತಹ ಒಂದು ನಿಸ್ವಾರ್ಥ ರಾಷ್ಟ್ರಭಕ್ತ ಸಂಘಟನೆ ಬಗ್ಗೆ ವಿನಾಕಾರಣ ದ್ವೇಷ ಕರೆದ್ರೆ ಜನರೇ ಅದನ್ನು ಒಪ್ಪೋದಿಲ್ಲ. ಜನರೇ ತಮಗೆ ತಕ್ಕ ಪಾಠ ಕಲಿಸ್ತಾರೆ ಎನ್ನುವ ಅರ್ಥದಲ್ಲಿ ನಾನು ಹೇಳಿದ್ದು. ನನ್ನ ಹೇಳಿಕೆಯನ್ನು ತಿರುಚಿ ಸುದ್ದಿಯಲ್ಲಿರೋದಕ್ಕೆ ಒಂದು ಹೊಸ ಕಾರಣ ಹುಡುಕಿಕೊಳ್ಳುವ ಹತಾಶ ಪ್ರಯತ್ನ ಬಿಟ್ಟುಬಿಡಿ. ಗೃಹ ಸಚಿವ ಸ್ಥಾನ ಕೊಟ್ಟಿರುವುದೇ RSS ಅನ್ನು ಟಾರ್ಗೆಟ್ ಮಾಡೋದಕ್ಕೆ ಎನ್ನುವ ಮನಸ್ಥಿತಿಯಿಂದ ಹೊರಗೆ ಬನ್ನಿ. ಇದು ಆರ್ ಅಶೋಕ್ ಅವರ ಟ್ವೀಟ್.
ಕರೆಕ್ಟಾಗಿ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಅವತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ವಿಷಯ ಬಂದಾಗ ಉಪವಾಸ ಕೂರ್ಲಿ, ಲಾಠಿ ಚಾರ್ಜ್ ಮಾಡಿಸ್ತೀನಿ, ಆಮೇಲೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಹೇಳಿಕೆ ಕೊಡ್ತಾರೆ. ಆಗ ಇದೇ ಪ್ರಿಯಾಂಕ್ ಖರ್ಗೆ ಅವರು ಮೀಡಿಯಾ ಮಂದಿ ಇದನ್ನು ತಿರ್ಚು ಬಿಟ್ಟಿದ್ದಾರೆ, ನಾನು ಹೇಳಿದ್ದು BJPಗೆ ಅನ್ನೋ ಅರ್ಥದಲ್ಲಿ, ಆದರೆ ಮಾಧ್ಯಮದವರು ಅದನ್ನು ತಿರ್ಚಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಉಲ್ಟಾ ಹೊಡಿತಾರೆ. ಹಾಗಾದರೆ ಪ್ರಿಯಾಂಕ್ ಖರ್ಗೆ ಅವರೇ, ಈಗ ಅಶೋಕ್ ಅವರು ಬೇರೆ ಅರ್ಥದಲ್ಲಿಯೇ ಇದನ್ನು ಹೇಳಿರಬಹುದಲ್ವೇ? ನೀವ್ಯಾಕೆ ಅದನ್ನು ಇನ್ನೊಂದು ಅರ್ಥದಲ್ಲಿ ಅರ್ಥ ಮಾಡ್ಕೊಂಡ್ರಿ? ನಿಮ್ಮದೇ ಲಾಜಿಕ್ ಇದೂ. ಬಿಡಿ ಹೋಗಲಿ, ನಿಮ್ಮದು ಅಂಬೇಡ್ಕರ್ ಅವರ ರಕ್ತ ಅಲ್ವೇ? ಹಾಗಾದರೆ ಹೋಗಿ ಜಮೀರ್ ಅಹಮದ್ ಅವರಿಗೆ ಬುದ್ಧಿ ಹೇಳಿ, ಇಲ್ಲ ರಾಜೀನಾಮೆಯನ್ನು ಕೇಳಿ, ಆಗ ನಿಮ್ಮ ಮಾತನ್ನು ಒಪ್ಕೊಳ್ತೀವಿ. ಏನಂತೀರ ವೀಕ್ಷಕರೇ? ಪ್ರಿಯಾಂಕ್ ಖರ್ಗೆ ಅವರೀಗ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಯನ್ನು ಕೇಳಬೇಕೋ ಬೇಡವೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.